ಇಲ್ಲೇ ಇದ್ರು ಅಂತ ದುರಂಧರ ಅಂತ ಹೇಳಿದ ಮಾತನ್ನ ಸುಳ್ಳು ಅಂತ ನಾನು ಹೇಳೋದಿಲ್ಲ. ಅವ್ರವ್ರ ಒಪಿನಿಯನ್ಸ್ ಅವ್ರಿಗಿರುತ್ತೆ. ಮಾವ, ಚಿಕ್ಕ ಮಗು ಅಳ್ದೇ ಇರೋ ಹಾಗೆ ನೋಡ್ಕೊಂಡಿದ್ದಕ್ಕೆ ನಿಮ್ಮನ್ನ ನಾವು ಮೆಚ್ಚಲೇಬೇಕು ಮಾವ. ನೈನಿ, ಸುಮ್ಮನಾಗಿ ನೀನು ಸಹಾಯ ಮಾಡೋದಕ್ಕೆ ನೋಡಬೇಡ. ಏ ಸುಮ್ಮಿ, ನೀನು ನಿನ್ನ ಮಗುನ ಎತ್ಕೊಳ್ಳಮ್ಮ. ಸುಮನಾ, ನೀನ್ ಕಷಾಯ ಕುಡಿದ್ರು ಅದೇನ್ ಕೆಲ್ಸ ಮಾಡಲ್ಲ ಬಿಡು. ಯಾಕಂದ್ರೆ ನಿನ್ ಮನ್ಸೆ ಕಹಿ ಅಲ್ವಾ. ನಾನಿನ್ ಹೊರಡ್ತೀನಿ, ನೀವಿಬ್ರು ಅವಳು ಕಿವಿ ಊದ್ಬೇಕಲ್ಲ. ಹೇಯ್ ಅಮ್ಮ, ಏನ್ ಯೋಚಿಸ್ತಾ ಇದೀಯಾ ಸುಮನಾ? ಬಂಗಾರ ತರ ಇದ್ದಿದ್ ಕೆಲಸ ಹೋಯ್ತು ಅಂತ ನೋವು ಹಾಗೆ ಆಗತ್ತಲ್ವ ಮಾಮ್? ಅದ್ರ ಬಗ್ಗೆ ಅಲ್ಲ ಬಾವ, 2 ಜಾಗದಲ್ಲಿ ನನ್ನ ಮಗಳು ಹೇಗಿದ್ಲು ಅಂತ. ತುಂಬಾ ಸಿಂಪಲ್. ನಾನು ಹೇಳಿದ ಹಾಗೆ ಆ ಮಾಯಾವಿ ಹುಡುಗಿನೇ ಹೀಗ್ ಮಾಡಿರಬಹುದು. ನೀನ್ ಬೆಳಿಬಾರ್ದು ಅಂತ ನಯನಿ ಇದಕ್ಕೆ ಸಪೋರ್ಟ್ ಮಾಡಿರ್ಬೋದು. ಯೋಚನೆ ಮಾಡು. ಬೆಳಗ್ಗೆಯಿಂದ ಹುಲ್ಲುಚ್ಚಿನ ಎತ್ಕೊಂಡು ಮೈ ಕೈ ಎಲ್ಲ ನೋವಾಗ್ತಾ ಇದೆ. ಸ್ವಲ್ಪ ರಿಲ್ಯಾಕ್ಸ್ ಆಗೋಣ. ನೀವ್ ಇಡೀ ದಿನ ಮಲ್ಗಿದ್ರಿ ಅಂತ ಆಂಟಿ ಹೇಳ್ತಿದ್ರಲ್ವಾ ಚಿಕ್ಕಪ್ಪ? 5 ನಿಮಿಷ ಸುಮ್ಮನೆ ಕೂತ್ರೆ ಕೆಲ್ಸಕ್ಕೆ ಬಾರ್ದೇ ಇರೋನು ಅಂತಾರಲ್ಲಮ್ಮ ನಿಮ್ಮ ಆಂಟಿ. ನೀವ್ಯಾಕ್ರಿ ಹಾಗಂತೀರಾ? ಸುಮ್ಮನೆ ರೇ. ಏನ್ರಿ ನಿಮ್ ತರ್ಲೆ? ಸುಮ್ಮನೆ ರೇ, ನಾಚಿಕೆ ಆಗುತ್ತೆ. ಬಾ, ನಿಮ್ ರೊಮ್ಯಾನ್ಸ್ ಆಗಿರ್ಲಿ, ಸ್ವಲ್ಪ ನೋಡಿ ಅಲ್ಲಿ ಮೊದ್ಲು. ಅಲ್ಲಪ್ಪ, ಪಾಪ ಆ ಹುಡುಗಿನ ಚಾಪೆ ಮೇಲೆ ಮಲಗಿಸ್ಬೋದಲ್ಲ. ಮುಖಕ್ ಮುಸ್ಕು ಹಾಕಿ ಯಾಕೆ ಕೂರ್ಸಿದೀರಾ? ಅಮ್ಮ ಧ್ಯಾನದಲ್ಲಿದ್ದಾರೆ. ಅದನ್ನ ಹಾಳು ಮಾಡದೆ ನಿಮ್ ಕೆಲ್ಸ ನೀವು ನೋಡ್ಕೊಳ್ಳಿ. ಹಾಗಂದ್ರೆ ನನಗ್ ಸುಮ್ನೆ ಸಿಟ್ಟು ಬರುತ್ತೆ. ನೈನಿ, ವಿಶ್, ವಿಕಿ, ಎಲ್ರು ಬನ್ನಿ ಬೇಗ. ಯಾಕೆ ಕೂಕೋತೀರಾ ಆಂಟಿ? ಗುರುಗಳು ಬಂದ್ರು ಅಂತ ಹೇಳೋದಕ್ಕೆ. ಅದಕ್ಕೆ ಕೂತ್ಕೊಂಡ್ಯಾ? ನಮಸ್ಕಾರ. ನಮಸ್ಕಾರ ಗುರು. ನಮಸ್ಕಾರ ಸ್ವಾಮೀಜಿ. ಶುಭಮಸ್ತು. ಬೆಳಗ್ಗೆ ಮಾತ್ರ ಅಲ್ಲ, ರಾತ್ರಿ ಆದ್ಮೇಲೂ ಸ್ವಾಮೀಜಿ ಮನೆಗ್ ಬರ್ತಿದಾರಲ್ಲ. ಸುಮನಾ, ನೀನೇನೇನೋ ಮಾತಾಡಿ ಬೈಸ್ಕೋಬೇಡ. ಈ ಹೊತ್ತಲ್ಲಿ ಬಂದಿದ್ದೀರಾ ಅಂದ್ರೆ ಮುಖ್ಯವಾದ ಕೆಲ್ಸಾನೇ ಇರ್ಬೇಕು. ನೀವೆಲ್ಲರೂ ಮನೆಯಲ್ಲಿದ್ಕೊಂಡು ಸಹ ಮನೆಗೆ ಬಂದಿರೋ ಅತಿಥಿನ ಲೆಕ್ಕಿಸದೆ ಇರೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಗೆಸ್ಟರ್ ಬಂದಿದ್ದಾರೆ ಸ್ವಾಮಿ. ಇನ್ಯಾರು ವಿಕ್ರಾಂತ್? ನಾವೇ. ಆಗ್ಲೇ ನಂದೀಶ 1 ಬಕೆಟ್ ಸಾಂಬಾರು 1 ಮಂಕ್ರೆ ಅನ್ನ ತಿಂದಿದ್ದಾನೆ. ಸಾಕಾಗ್ಲಿಲ್ಲವಲ್ಲಬ, ಅದಕ್ಕೆ ಸುಮ್ಮನಾದೆ. ಇನ್ನೆಷ್ಟು ತಿಂತೀಯೋ? ವಲ್ಲಭ, ಸ್ವಲ್ಪ ಸ್ವಾಮೀಜಿ ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊ, ಆಮೇಲೆ ಮಾತಾಡುವಂತೆ. ನೀವ್ ಹೇಳಿ ಸ್ವಾಮೀಜಿ. ವಿಶೇಷ ಅತಿಥಿಯಾಗಿ ಬಂದು ಹೋಗೋದೆ ವಿಶಾಲಾಕ್ಷಿ ಅಲ್ವಾ ಹಾಸಿನಿ? ಹಾ ಹೌದು ಸ್ವಾಮೀಜಿ, ಧ್ಯಾನ ಮಾಡ್ತಿದ್ದಾಳಲ್ವಾ? ಏನ್ ತಪ್ಪು ಮಾಡಿದಾಳೋ ಏನೋ, ಕಳ್ರ ತರ ಮುಖ ಮುಚ್ಕೊಂಡ್ ಕೂತಿದ್ದಾಳೆ. ನಿನ್ ಬಾಯಿ ಸುಮ್ಮನೆ ಇರಲ್ವೇನ ಯಾವತ್ತು? ಹೋಗಿ ಕೆಲಸ ನೋಡ್ಕೋ ಹೋಗು. ಉಲುಚಿಗೆ ಹಾಲು ತಗೊಂಡ್ ಬಂದಿದ್ದೀನಿ.
ಆಗ್ಲೇ ಈ ಕಡೆ ಬಂದ್ಲು. ಆ, ಅಯ್ಯಪ್ಪ ಈ ಹೊತ್ತಲ್ಲಿ ಅದು ಹಾವಿನ ಬರಿಯಾಗಿರುತ್ತೆ. ಎಲ್ಲಿಂದ ಬರುತ್ತೋ ಏನೋ. ಆ, ಬೆಳಗ್ಗೆಯಿಂದ ಎತ್ಕೊಂಡ್ ಆಡಿಸ್ದೆ ಅಂತ ಕೊಚ್ಕೊಳ್ತಿದ್ರಲ್ಲ, ಈಗ ಎತ್ಕೊಂಡ್ ಬನ್ನಿ. ಆ, ಹಾವಾಗ ಬದ್ಲಾದ್ಮೇಲೆ ನಮ್ಮನ್ನ ಎತ್ಕೊಂತಿದ್ಯಾ? ನಮ್ ಶ್ರಮಕ್ ಬೆಲೆ ಕೊಡ್ಬೇಕು ಅನ್ಸಲ್ವೇನೆ ನಿನ್ಗೆ? ನಿನಗಿಂತ ಬುದ್ಧಿ ಇರೋದಿಕ್ಕೆ ಅನಾಯಾಸವಾಗಿ ಬಂದಿದ್ದು ಪದವಿ ಕಳ್ಕೊಂಡಿದ್ದು ನೀನು. ಹಲ್ಲು ಉದುರಿಸ್ಬಿಡ್ತೀನಿ ಈ ತರ ಎಲ್ಲ ಮಾತಾಡಿದ್ರೆ. ಬಾಯ್ ಮುಚ್ಚು. ದೊಡ್ಡೋರು ಅಂತ ಗೌರವ ಇಲ್ವಾ ನಿಂಗೆ? ಎರಡು ಬಿಟ್ಟು ಮಾತಾಡ್ಬೇಕತ್ಗೆ. ಚೆನ್ನಾಗಿ ಹೇಳಿದ್ರೆ ಕೇಳಲ್ಲ ಇವಳು. ಗಲಾಟೆ ಮಾಡ್ದೆ ಸ್ವಲ್ಪ ಹೊತ್ತು ಕೂಡ ಈ ಮನೆ ಸೈಲೆಂಟ್ ಆಗಿ ಇರಲ್ಲ ಅನ್ಕೋತೀನಿ. ಇರೋದಕ್ಕೆ ಬಿಡಲ್ಲ ಮಾಮ್. ನಿಮ್ಮಂತವ್ರ ಮನೇಲಿದ್ರೆ ಹೀಗೆ ಇರುತ್ತೆ. ಸುಮ್ಮಿ ನನ್ಗಂದ್ರೆ ಅನ್ಲಿ ಬಿಡೆ. ನೀವುಗಳ ಜಗಳ ಆಡಿ ಗುರುಗಳ ಸಮಯನ ಹಾಳು ಮಾಡೋದಕ್ಕೆ ಹೋಗ್ಬೇಡಿ. ಗುರುಗಳೇ ಬೇಗ ಹೇ, ಆ ಹಾವು ಇಲ್ಲೇ ಎಲ್ಲಾದ್ರೂ ಸುತ್ತಾಡ್ತಾ ಇರತ್ತೆ. ನನ್ ಮಗ್ಳು ಕಚ್ಚಲ್ಲ ಬಿಡಿ. ಮಗುಗಿಲ್ಲ, ತಾಯಿಲ್ ತುಂಬಿಕೊಂಡಿದೆ ವಿಷ. ಏಯ್, ಸಾರಿ ಬ್ರೋ. ಗುರುಗಳೇ, ಬಂದ ಕಾರ್ಯವನ್ನ ಶುರು ಹಚ್ಕೊಳ್ಳಿ. ಅತಿಥಿಯಾಗಿ ಬಂದ ವಿಶಾಲಾಕ್ಷಿ ಆಗು ಹೋಗುಗಳನ್ನ ಯಾಕೆ ನೋಡ್ಲಿಲ್ಲ ಅಂತ ಕೇಳ್ತಿದ್ದೀನಿ. ಆ ಬಟ್ಟೆನ ತೆಗೆದು ನೋಡಿದ್ರೆ ಅಲ್ವಾ ಗುರುಗಳೇ ಇವ್ರಿಗೆಲ್ಲ ಗೊತ್ತಾಗೋದು. ಏನಾಯ್ತು ಡಮ್ಮಕ್ಕ? ಆ ಮುಸ್ಕ ತೆಗಿ ಮೊದ್ಲು. ಡಮ್ಮೋ ಡಮ್ಮ ಅಪ್ಪಣೆ. ಅದನ್ನ ತೆಗಿಬೇಕು ಅಂತೀರಾ ಗುರುಗಳೇ? ಸ್ವಲ್ಪ ಹುಷಾರಾಗೆ ತೆಗಿ. ಆಗಲಿ. ಅಯ್ಯೋ ವಿಶಾಲಾಕ್ಷಿ, ಏನಾಯ್ತು? ಅಮ್ಮ ವಿಶಾಲಾಕ್ಷಿ, ರಕ್ತ ಯಾಕೆ ಬರ್ತಿದೆ? ಏನಾಯ್ತು? ಎಲ್ಲೇನಾದ್ರೂ ಬಿದ್ದ್ಯಾ ವಿಶಾಲಾಕ್ಷಿ? ಹೌದು, ಬಿದ್ದೆ. ಬಿದ್ಯಾ? ಎಲ್ಲಿ ಬಿದ್ದೆ? ನಮ್ಗೆ ಹೇಳಲೇ ಇಲ್ಲ. ನಂದೀಶ, ನಿನ್ನಾದ್ರೂ ಹೇಳ್ಬೋದಲ್ವಾ? ಅಮ್ಮನೇ ಹೇಳ್ತಾರೆ ಅಂತ ನಿಂತ್ಕೊಂಡಿದ್ದೆ ವಿಕ್ರಾಂತ್. ಮಧ್ಯಾಹ್ನ ಯಾವಾಗ್ಲೂ ಆಗಿರ್ಬೇಕು. ಅವಾಗಿಂದ ಒರೆಸ್ಕೊಳ್ದೆ ಇರೋದಿಕ್ಕೇನೆ ಒಣಗ್ ಹೋಗಿದೆ ಅನ್ಸುತ್ತೆ. ಮೂತಿ ಕೂಡ ನಾವೇ ಒರೆಸ್ಲಿ ಅಂತ ಸುಮ್ಮನೆ ಇದ್ದಾಳೇನ? ಬೇಜಾನ್ ಸೇವೆಗಳೆಲ್ಲ ಮಾಡಿಸ್ಕೊತಿದ್ದಾರೆ. ನಮ್ಮ ಅಕ್ಕ ಕೊಟ್ಟಿರೋ ಸಲಿಗೆಗೆ ಈ ತರ ಮಾಡ್ತಿರೋದು. ಏನಾಗಿದ್ಯೋ ಅಂತ ಸ್ವಲ್ಪನೂ ದಯ ಇಲ್ದೆ ಯಾಕೆ ಹೀಗ್ ಮಾತಾಡ್ತೀರಾ? ಎಲ್ ಬಿದ್ದೆ ಅಂತ ಹೇಳು ವಿಶಾಲಾಕ್ಷಿ. ಕೆಳಗ್ ಬೀಳಿಲ್ಲ ದೊಡ್ಡಮ್ಮ, ಮತ್ತೆ ಸುಮಲನ್ ಮಡ್ಲಲ್ಲಿ ಬಿದ್ದೆ. ಡಮ್ಮೋ ಡಮ್ಮ. ಸಾಕ್ ಮಾಡಮ್ಮ ನೀನು. ವಿಶಾಲಾಕ್ಷಿ ಏನ್ ಹೇಳಿದ್ಲು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಜೊತೆಗೆ ನೀನ್ ಡಮ್ಮೋ ಡಮ್ಮೋ ಅಂತ ಬೇರೆ ಅಂತ್ಯಲ್ಲ. ನನಗ ಅರ್ಥ ಆಯ್ತು. ಏನ್ ಮಾಮ್? ಈಗ ಹೇಳಲ್ಲ. ಒಳ್ಳೇದು. ಮೊದ್ಲು ಹೋಗಿ ಕುಡಿಯೋದಕ್ಕೆ ನೀರ್ ತಗೊಂಡ್ ಬನ್ನಿ. ವಿಶಾಲಾಕ್ಷಿ ತುಟಿ ಗಂಟಿರೋ ರಕ್ತನ ಮೊದ್ಲು ಒರೆಸ್ಬೇಕು. ಚಿಟಿಕೆ ಹೊಡಿ ಹೆಸರಲ್ಲಿ ಮಾಡ್ತೀನಿ. ನಿಂತ್ಕೊಪ್ಪ ಅವನ. ಆ, ನೀರಿಂದ ಅಲ್ಲ,
ಹಾಲಿಂದ ಆಗಿರೋ ಕಲೆಗಳನ್ನ ಹಾಲಿಂದಾನೇ ತೆಗಿಬೇಕು. ಹಾಲಿಂದ ರಕ್ತದ ಕಲೆ ಹೇಗೆ ಬಂತು ಗುರುಜಿ? ಆಗತ್ತೆ ವಿಶಾಲ್, ಗುರುಗಳು ಹೇಳಿದ ಹಾಗೆ ಮಾಡಿ. ಅತ್ಗೆ ಹೋಗಿ ಹಾಲು ತಗೊಂಬನ್ನಿ. ನಿನ್ ಹೆಂಡತಿ ತಂದಿದಾಳಲ್ಲ ವಿಕ್ರಾಂತ. ಇದು ಉಲುಚಿಗೋಸ್ಕರ ತಂದಿರೋ ಹಾಲು. ಆ ಕಾರಣಕ್ಕೆ ಹೇಳಿದ್ದು. ಉಲೂಚಿರೂಪೇಣ ಪ್ರತಿಬಿಂಬ ಫಲಿತಂ ಪರಿಹಾರ ಪ್ರಸ್ಫುಟಂ. ಅರ್ಥ ಆಗ್ಲಿಲ್ಲ. ಆಗ್ಬಾರ್ದು. ಸ್ವಾಮೀಜಿ, ನೀವೇ ಹೇಳಿ, ಆ ಹಾಲಿಂದನೇ ವಿಶಾಲಾಕ್ಷಿ ಗಂಟಿರೋ ರಕ್ತದ ಕಲೆನ ತೊಳಿ ಅಂತೀರಾ? ಹೌದು. ಸುಮ್ಮನ ಹಾಲು ಕುಡಿಲಿ. ನಾನ್ ಕೊಡಲ್ಲ. ಆ ಹಾಲನ್ನ ನಿನಗ ಅಲ್ಲಿಡು ಸುಮನ. ಉಲ್ಲುಚಿನಿ ಬಂದ್ಲು. ಬಂದ್ಯಾ? ಕುಡಿ ಉಲುಚಿ. ಇಲ್ಲಾಂದ್ರೆ ಇವ್ರುಗಳು ಈ ಹಾಲ್ನ ವೇಸ್ಟ್ ಮಾಡ್ಬಿಡ್ತಾರೆ. ಕುಡಿ ಉಲುಚಿ. ರಕ್ತದ ಗುರ್ತು ಹೋಗೋ ಹಂಗ್ ಮಾಡು ಉಲ್ಲುಚಿ. ಆಹಾ, ದೈವ ಸಂಕಲ್ಪ ಅಂದ್ರೆ ಇದೇ ಇರ್ಬೋದೇನೋ. ಅಮ್ಮನಿಗೆ ಹಾಲಾಭಿಷೇಕ ಮಾಡ್ದಂಗೆ ಆಯ್ತು ಬಿಡಿ. ಉಲುಚಿ, ನೀನ್ ಹಾಲನ್ ಕುಡಿಯೋದ್ ಬಿಟ್ಟು ಅವಳ ಮೇಲೆ ಯಾಕೆ ಅದನ್ನ ಹಾಕ್ತಿದ್ಯಾ? ವಿಶಾಲಾಕ್ಷಿ ನಮ್ಮ ಅತಿಥಿ ಅಂದ್ರು ಸ್ವಾಮೀಜಿ. ನಾವು ಮಾಡಬೇಕಾಗಿರೋ ಕೆಲಸನ ಉಲುಚಿ ಮಾಡ್ತಿದ್ದಾಳೆ. ಸಂತೋಷ ಪಡು ಸುಮನ. ನೀನು ಇವ್ರಿಗೆ ಚಾಕ್ರಿ ಮಾಡ್ದಂಗಾಯ್ತು. ನಡಿ ಒಳಗೆ. ಏನ್ ನಡೀತು ಅನ್ನೋದು ಒಳ್ಳೆಯವ್ರಿಗಿಂತ ಕೆಟ್ಟವರೇ ಆದಷ್ಟು ಬೇಗ ಗ್ರಹಿಸ್ತಾರೆ ವಿಶಾಲಾಕ್ಷಿ. ಹೌದು ಗುರುಗಳೇ, ನೀವು ಸರಿಯಾದ ಸಮಯಕ್ಕೆ ಬಂದು ಸಲಹೆ ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ರಿ. ನೀನ್ ಸುಮ್ಮನ ಮಾಡ್ಲಿಕ್ಕೆ ಬೀಳೋದಂದ್ರೇನು?
ನಿಧಾನವಾಗಿ ನಿಮ್ಗೆಲ್ಲ ಅರ್ಥ ಆಗುತ್ತೆ. ನಾಳೆ ಎಲ್ಲರೂ ಸ್ವಲ್ಪ ಹುಷಾರಾಗಿರಿ. ಶುಭಂ ಭೂಯಾತ್. ಹೋಗ್ಬನ್ನಿ ಗುರುಗಳೇ. ನಿನ್ನಿಂದ ನನ್ನ ಮಗಳು ಹಾಲು ಕುಡಿಲಿಲ್ಲ. ನಡಿಯೇ. ಸುಮನ, ಏನತ್ತೆ? ವಿಶಾಲಾಕ್ಷಿ ನಿನ್ ಮಡ್ಲಗ್ ಬಿದ್ಲು ಅಂದಿದ್ದು ನಿನಗೆ ಅರ್ಥ ಆಗ್ಲಿಲ್ವಾ? ಆಫೀಸ್ಗೆ ಉಲೂಚಿ ವೇಷದಲ್ಲಿ ಬಂದು ಎಲ್ರನ್ನು ಮೋಡಿ ಮಾಡಿ ನಿನ್ ಹಾಲು ಕುಡ್ದ ಹಾಗೆ ನಟಿಸಿ ನಿನ್ ರಕ್ತ ಕುಡಿದ್ಬಿಟ್ಟಿದ್ದಾಳೆ. ಅದಕ್ಕೆ ಆ ಮಾಯಾವಿ ಹುಡುಗಿ ತುಟಿಯಲ್ಲಿ ರಕ್ತ ಅಂಟ್ಕೊಂಡಿದ್ದು. ಅರ್ಥ ಮಾಡ್ಕೋ. ನಿನಗೇನ್ ಮಾಡ್ಬೇಕು ಅನ್ಸುತ್ತೋ ಮಾಡ್ಕೋ. ಕೊಡೆ ಫೋನ. ಏಯ್ ಕೊಡೆ ಇಲ್ಲಿ. ಪಾಯ್ಸನ್ ಪೌಡರ್ ಕಳಿಸ್ತಿದ್ದಾರೆ ಅಂತ ಅವ್ರು ಹೇಳಿದ್ರೆ ನನ್ನ ಪ್ರಾಣ ತೆಗೆದ್ಬಿಡ್ತಾರೆ ಇವರು. ಫೋನ್ ಪಿಕ್ ಮಾಡ್ತಿಲ್ಲ. ನಂಬರ್ನ ಸೇವ್ ಕೂಡ ಮಾಡಿಲ್ಲ ನೀನು. ಅಂದ್ರೆ ಪರಿಚಯಸ್ಥರೇನಲ್ಲ ಇವರು. ನಿಮ್ಗೆ ಅಷ್ಟು ಅನುಮಾನ ಇದ್ರೆ ನನ್ನ ಫೋನ ನೀವೇ ಬೇಕಾದ್ರೆ ಇಟ್ಕೊಳ್ಳಿ. ತುಂಬ ಅಂದರೆ ತುಂಬ ನಂಬಿಕೆ ಇದೆ ಕಣೆ ನಿನ್ನ ಮೇಲೆ. ಕೇಳಿದ ತಕ್ಷಣ ಹೇಳ್ಬಿಟ್ಟಿಯಲ್ಲ ಅಮ್ಮನ ಜೊತೆ ಮಾತಾಡ್ತಿದ್ದೀನಿ ಅಂತ. ಅವ್ರು ಇಲ್ಲಿಗೆ ಬಂದರೆ ಅಸಹ್ಯ ಪಟ್ಕೊಳ್ಳೋ ನೀನು ಅವ್ರ ಆರೋಗ್ಯ ಹೇಗಿದೆ ಅಂತ ಕೇಳ್ತೀಯಾ? ಅದಕ್ಕೆ ನಿನ್ನ ಮೊಬೈಲ್ ಇಸ್ಕೊಂಡು ನೋಡಿದೆ. ನಿನಗೆ ಇಷ್ಟ ಬಂದಿದ್ದು ಮಾಡ್ಕೊ. ಆದರೆ ಈ ಮನೇಲಿರೋರಿಗೆ ಮಾತ್ರ ಯಾವ ಕಷ್ಟನೂ ಕೊಡಬೇಡ ನೀನು. ಈ ಮನೆಯವ್ರಿಗಲ್ಲ, ಈ ಮನೆಗೆ ಬಂದು ಹೋಗ್ತಿರ್ತಾರಲ್ವಾ ಅವ್ರಿಗೆ ತೊಂದರೆ ಕೊಡ್ತೀನಿ. ವಿಶಾಲಾಕ್ಷಿ ವಿಷದ ಪಾಲಾಗೋಗ್ತಾಳೆ. ಏನಾದರೂ ಹೇಳೋದಿದ್ರೆ ಹೇಳು, ಸುಮ್ಮನೆ ಮನಸ್ಸಲ್ಲಿ ಏನೇನು ಅನ್ಕೋಬೇಡ. ನನಗೆ ಬಂದಿರೋ ಅದೃಷ್ಟ ಹೋಯ್ತು ಅಂತ ನಿಮಗೆ ತುಂಬಾ ಖುಷಿ ಆಗ್ತಿರ್ಬೇಕಲ್ವಾ? ಆ ವಿಷಯ ಮಾತಾಡ್ಬೇಡ. ಯಾಕಂದರೆ ಅರ್ಹತೆ ಇಲ್ದಿರೋರು ಎಷ್ಟೇ ಮೇಲೆ ಹೋದ್ರೂ ಒಂದಲ್ಲ ಒಂದಿನ ಕೆಳಗೆ ಬೀಳ್ತಾರೆ ಅನ್ನೋದನ್ನ ನೀನು ಮಾತ್ರ ಯಾವತ್ತೂ ಮರಿಬೇಡ. ಸದ್ಯ ಬಚಾವಾದೆ. ಈಗ ನಾನು ನನ್ನ ಕೆಲಸ ಮಾಡಬೇಕು. ಹಾಲಲ್ಲಿ ಈ ಪೌಡರ್ ಬೆರೆಸಿ ಆಪಾದ್ನೆ ನಿನ್ಮೇಲೆ ಹಾಕ್ತೀನಿ ವಿಶಾಲಾಕ್ಷಿ. ನನ್ನ ಮಗಳಿಗೆ ಇದನ್ನ ಕುಡ್ಸಕ್ ಹೋದಾಗ ಇದ್ರಲ್ಲಿ ವಿಷ ಇದೆ ಅಂತ ನಮ್ಮ ಅಕ್ಕಂಗೆ ಗೊತ್ತಾಗಿ ನನ್ನನ್ನು ತಡೆದ್ರೂ ಸರಿ, ನೀನೇ ಸಿಕ್ಕಾಕೋತ್ಯಾ. ನಿನ್ ಮಾಟ ಮಂತ್ರಕ್ಕೆ ಇವತ್ತೇ ಕೊನೆಗಾಣಿಸಿ ಎಲ್ರೂ ನಿನ್ನನ್ನ ದ್ವೇಷಿಸೋ ಹಾಗೆ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಮುಕ್ಕಂಟಿಪುರದ ಸುಮನಾನೇ ಅಲ್ಲ. ಏಯ್ ಹುಡುಗಿ, ಎದ್ದೇಳು. ಕೇಳಿಸ್ತಿಲ್ವಾ? ನಿನ್ಗೆ ಹೇಳಿದ್ದು. ಚಿಕ್ಕ ಮಾತೆ ಸಮಾಧಾನ.
ಏನಾಯ್ತು? ಅಮ್ಮ ಧ್ಯಾನ ಮಾಡ್ತಿದ್ದಾರೆ, ಅದನ್ನ ಹಾಳು ಮಾಡ್ಬೇಡ. ಎಪ್ಸಿದ್ರೆ ಶಾಪ ಕೊಡ್ತಾಳಾ? ತಂಗ್ಯವ್ವ ನೋಡಿದ್ರೆ ಗೊತ್ತಾಗಲ್ವಾ ಅಮ್ಮ, ನೀನ್ ಯಾಕೆ ಹಾಗೆ ಮಾಡ್ತೀಯ? ಕೆಲ್ಸ ಇದೆ. ಅದೇನು ಅಂತ ನನಗೆ ಹೇಳು ಸುಮ್ಮಿ. ಬೇಡ ಬಿಡಿ ಚಿಕ್ಕಿ, ನೆನ್ನೆ ನೋಡಿದ್ರೆ ನನ್ ಮೇಲ್ ರೇಗಾಡಿದ್ರಿ, ಇವತ್ ನೋಡಿದ್ರೆ ಏನು ಹೋಗ್ದಿರೋ ತರ ಮಾತಾಡ್ತಿದ್ಯಲ್ಲ.